ತಲೆಗಳಿಗೆಲ್ಲ ಹೇರ್ ಮಾಸ್ಕ್ ಹಾಕ್ಕೊಂಡ್ರೆ ಅದರ ಹಿಂದಿನ ಬ್ಯಾಕ್ಗ್ರೌಂಡ್ ಏನೇನು ನಡೆಯುತ್ತೆ ಅಂತ ತೋರಿಸಲ್ಲ. ಇಲ್ಲಿ ನೋಡಿ ನಾನು ತೋರಿಸಿದ್ದೀನಿ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ನಿನ್ನೆ ನಾನು ನೈಟ್ ಒಂದು ಸ್ವಲ್ಪ ಶಾರ್ಟ್ಸ್ ಮಾಡಿಟ್ಟಿದ್ನಲ್ಲ, ಆಮ್ಲ ಶಾರ್ಟ್ಸು, ಅದು ಹೇಗೆ ಕಾಣಿಸ್ತಿದೆ ಅಂತ ವಿಡಿಯೋ ಮಾಡಬೇಕಿತ್ತು. ಸೊ ಇವತ್ತು ಬೆಳಗ್ಗೆ ಅದೇ ಟ್ರೈ ಮಾಡಿಕೊಡ್ತು. ಒಂದು ಸ್ವಲ್ಪ ಒಗರೊಗರಾಗಿತ್ತು, ಬಟ್ ಓಕೆ, ಏನು ಅಷ್ಟೊಂದು ಚೇಂಜಸ್ ಕಾಣಿಸ್ಲಿಲ್ಲ. ಸೊ ಮನೇಲಿ ಒಂದು ಸ್ವಲ್ಪ ತರಕಾರಿ ಇತ್ತಲ್ಲ, ಒಂದು ಸ್ವಲ್ಪ ವೆಜಿಟೇಬಲ್ ಸಲಾಡ್ ಥರ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಅದನ್ನೇ ತಿಂದೆ. ಅದೆಲ್ಲ ತಿಂದಮೇಲೆ ಇವಾಗ ಮನೇಲಿ ಇದನ್ನೆಲ್ಲ ಒಂದು ಸ್ವಲ್ಪ ಅಕ್ಕಿ ಊರಿಂದ ತಂದಿದ್ದೆ, ಅದನ್ನೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿ ಅದರಲ್ಲೇ ಎತ್ತಿಟ್ಟು ಒಂದು ಸ್ವಲ್ಪ ರೈಸ್ ಮತ್ತು ಒಂದು ಸ್ವಲ್ಪ ಬ್ರಿಂಜಾಲ್ ಕರಿ ಇತ್ತು, ಅದ್ರ ಜೊತೆಗೆ ಒಂದೇ ಒಂದು ಆಮ್ಲೆಟ್ ಹಾಕ್ಕೊಂಡು ಮಧ್ಯಾಹ್ನದ ಊಟನ ಮುಗಿಸ್ದೆ. ಆ್ಯಂಡ್ ಆಮ್ಲ ಅದು ಒಂದು ಸ್ವಲ್ಪ ಒಗ್ರೊಗ್ರಿತ್ತಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡಿಕೊಂಡು ಹೇರ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಹೋದೆ. ಹೇರ್ ಮಾಸ್ಕ್ ಹಾಕ್ಕೊಳ್ಳೋದು ಬಿಡಿ, ಇಲ್ಲಿ ನೋಡಿ ಯಾವ ರೇಂಜಿಗೆ ಬಿದ್ದಿದೆ ಅಂದರೆ ನನ್ನ ಬಟ್ಟೆ, ನನ್ನ ಕೈ ಆ್ಯಂಡ್ ಆಲ್ಸೋ ನನ್ನ ಶರ್ಟ್, ಇಷ್ಟು ಮಾತ್ರ ಕೂದಲಿಗೆ ಹೇರ್ ಪ್ಯಾಕ್ ಹಾಕೋದಕ್ಕೋಸ್ಕರ ಇಷ್ಟೆಲ್ಲ ಸಾಹಸ ಪಡಬೇಕಾ ಅನ್ನಿಸ್ತು. ಸೊ ಅದು ಹಾಕ್ಕೊಂಡೆ. ಫ್ರಿಡ್ಜ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಲಿಟ್ರಲಿ 2 ವೀಕ್ಸ್ ಆಗಿಬಿಟ್ಟಿದೆ ಅದನ್ನು ತೆಗೆದು. ಸೊ ನಮ್ಮ ಹಸ್ಬೆಂಡ್ ಚಿಕ್ಕ ಟೂಲ್ ಕಿಟ್ ತಂದಿಟ್ಟಿದ್ದಾರೆ. ಸೊ ಅದರಲ್ಲಿ ಇಷ್ಟು ನೀರು ತುಂಬ್ಕೊಂಡ್ಬಿಟ್ಟಿತ್ತು, ಒಂದೊಂದು ಸಲ ಹೊರಗಡೆ ಬಂದುಬಿಡುತ್ತೆ ಅಂತ ನನಗೆ ಭಯ. ಸೊ ಅದನ್ನೆಲ್ಲ ತೆಗೆದು ಮನೇಲಿ ಒಂದು ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ನಾನು ಕೂಡ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೆ ಮೇಲೆ ತಲೆ ಒಣಗಿಸ್ಕೊಂಡು ಆ್ಯಂಡ್ ಆಲ್ಸೋ ಕೆಳಗಡೆನೇ ಒಂದು ಸ್ವಲ್ಪ ಬಟ್ಟೆ ಹೋಗಿಬಿಟ್ಟಿದ್ದೆ, ಒಂದು 4-5 ಜೊತೆ ಇತ್ತು. ಸೊ ಅದನ್ನೆಲ್ಲ ಒಣಗಿ ಹಾಗೆ ಮನೆಗೆ ಬಂದೆ ಅಷ್ಟೇ. 1-2 ಅವರ್ಸ್ಗೆಲ್ಲ ಫುಲ್ಲು ಜೋರು ಮಳೆ. ಹೆಂಗೋ ಬೇಗ ಹೋಗಿದ್ಬಿಟ್ಟೆ ಅಂತ ಮನಸ್ಸಲ್ಲಿ ತೃಪ್ತಿ ತೊಗೊಂಡು ನೈಟಿಗೆ ಒಂದು ಸ್ವಲ್ಪ ನುಗ್ಗೆಕಾಯಿ ಸಾರು, ಮುದ್ದೆ, ಅನ್ನ ಮಾಡಿ ತಿಂದು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ, ಬಾ ಎಲ್ರಿಗೂ.